ನಮಸ್ಕಾರ. ಭಾಗ 4 ಮತ್ತೆ ಮುಂದುವರಿಸ್ತಾ ಇದ್ದೀವಿ. ಇದು ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ಬಸ್ತವಾಡ ಗ್ರಾಮದಲ್ಲಿ 6/11/2025 ನಡೀತಕ್ಕಂಥ ರಾಜ್ಯ ಮಟ್ಟದ ಕೈವಲ್ಯ ಪದ್ಧತಿ ಭಜನಾ ಸ್ಪರ್ಧೆಯ ನಡೀತಕ್ಕಂಥದ್ದು ಅದರ ವಿವರಣೆ, ಅದರ ನಿಯಮಾವಳಿಗಳ ಬಗ್ಗೆ ಚರ್ಚೆ ಆಗ್ತಾಯಿದೆ. ಸಾಹಿತ್ಯದ ಬಗ್ಗೆ, ಟೈಮಿಂಗ್ ಬಗ್ಗೆ ಮಾತಾಡಿದ್ವಿ, ಮತ್ತು ಸಾಹಿತ್ಯದ ಬಗ್ಗೆ ಮಾತಾಡಿದ್ವಿ, ಮತ್ತು ಇನ್ನೊಂದು ಏನು ಮಾತಾಡಿದ್ವಿ, ಯಾವ ಟಾಪಿಕ್ನಲ್ಲಿ ಮಾತಾಡಿದ್ವಿ ಅಂದರೆ ಜನ ಎಷ್ಟು ಇರಬೇಕು ಅನ್ನೋದ್ರ ಬಗ್ಗೆನೂ ಮಾತಾಡಿದ್ವಿ. ನಮ್ಗೆ ಇನ್ನೊಂದು ಏನು ಹೇಳಿದ್ದೀವಿ ಅಂದ್ರೆ ಸಾಹಿತ್ಯನೂ ತಪ್ಪಾಗ್ತದೆ, ಸಾಹಿತ್ಯನೂ ತಪ್ಪಾಗಿದ್ರ ಬಗ್ಗೆ ಮಾತಾಡಿದ್ವಲ್ಲ. ಇನ್ನೊಂದು ಏನಂದ್ರೆ ಹಾರ್ಮೋನಿಯಂ ಮಾಸ್ತರ್ ತಪ್ಪು ಮಾಡಿರ್ತಾರೆ, ತಾಳದವರು ತಪ್ಪು ಮಾಡಿರ್ತಾರೆ, ಹಿಂದೆ ಹಾಡ್ತಕ್ಕಂಥವ್ರು ತಪ್ಪು ಮಾಡ್ತಾರೆ, ಮುಂದೆ ಹಾಡೋರು ತಪ್ಪು ಮಾಡ್ತಾರೆ, ತಬಲಾ ದಮಡಿ ವಾದಕ ಕಲಾವಿದರು ಕೂಡ ತಪ್ಪು ಮಾಡ್ತಾರೆ. ಅವರು ದಾರ್ಯಾಗ ಹೋಗಿ ಏನಂತ ಜಗಳಾಡ್ತಾರಂದ್ರೆ, ನೀ ಸರಿಯಾಗಿ ಹಾಡಿಲ್ಲ ಅದಕ್ಕೆ ನಮ್ಮನ್ನು ತೆಗೆದ್ರು, ನೀ ಹಿಂದೆ ಸರಿಯಾಗಿ ಅಂಡಿಲ್ಲ ಅದ್ರ ಸಲುವಾಗಿ ನಮ್ಮ ತಂಡ ಫೇಲ್ ಆಯ್ತು, ತಬಲಾ ಎಲ್ಲ ನಾವೆಲ್ಲ ಚಂದ ಹಾಡಿದೆವು, ತಬಲಾದವನ ಸರಿ ಮಾಡಲಿಲ್ಲ, ಹಾರ್ಮೋನಿಯಂಗೆ ನಾವೇನು ನುಡಿಸಿದ ನನಗೆ ಸರಿಯಾಗಿ ಇದು ಆಗಲಿಲ್ಲ, ಬಹುಮಾನ ಬಂದಾಗ ನಾವು ಉಸುರು ಬಾರಿ ಇದೀವಿ ಅಂತ ಮಾತಾಡ್ತಾರೆ ಅವರು. ಬಹುಮಾನ ಬಂದಾಗ ಬಹುಮಾನ ಬರಲಿಲ್ಲ ಅಂದ್ರೆ ಅವ ತಪ್ಪು, ಇವ ತಪ್ಪು, ಅವ್ರ ತಪ್ಪು, ಇವ್ರ ತಪ್ಪು, ತಪ್ಪುಗಳನ್ನು ಒಬ್ಬರ ಮೇಲೆ ಒಬ್ಬರು ಹಾಕಕ್ಕೆ ಪ್ರಯತ್ನ ಮಾಡ್ತಾರೆ. ನಿಜವಾಗಲೂ ತಪ್ಪು ಮಾಡಿದವರು ಯಾರು ಅನ್ನೋದು ಗೊತ್ತಿದ್ದದ್ದು ಯಾರಿಗೆ? ನಿರ್ಣಾಯಕರಿಗೆ ಗೊತ್ತೈತಿ. ಇವ್ರು ಏನು ಮಾಡ್ತಾರೆ, ಯಾರ್ಯಾರು ತಪ್ಪು ಮಾಡಿರಿ, ಯಾರ್ಯಾರು ತಪ್ಪು ಮಾಡಿಲ್ಲ, ಯಾರು ಸರಿ ಯಾರು ತಪ್ಪು ಅಂತ ಹೇಳಬೇಕಾಗಿದ್ದು ಅವರು ವೇದಿಕೆ ಮೇಲೆ ಹೇಳಂಗಿಲ್ಲ. ಯಾಕೆ ಇಲ್ಲ, ವೇದಿಕೆ ಮೇಲೆ ಹೇಳೋದ್ರಿಂದ ಕೆಲವಷ್ಟು ಜನರಿಗೆ ಅದು ಸಲಹೆ ನಾವು ಮುಂದಿನ ಸರಿ ತಿದ್ಕೋಬೇಕು ಅಂತಂದ್ರೆ ಒಳ್ಳೇದ್ರಿ. ಅದು ಅದನ್ನ ಏನು ಮಾಡ್ತಾರಂದ್ರೆ ಅವರು ಅದನ್ನು ದ್ವೇಷದ ರೂಪದೊಳಗೆ ಕಾಣ್ತಾರೆ. ನೀವು ಯಾರಿಗಾರ ಹೇಳ್ರಿ, ಇವತ್ತು ಒಬ್ಬ ಯಾವ ಕಲಾವಿದ, ಒಬ್ಬ ಹಾಡುವಂಥ ಕಲಾವಿದಗಾಗಲಿ, ಒಬ್ಬನು ಏನೋ ವಾದ್ಯ ನುಡಿಸುವಂಥ ಕಲಾವಿದರಿಗೆ ನೀವು ಮಾಡೋದು ಹಿಂಗೆ ತಪ್ಪು ಐತಿಪ್ಪ ಅಂತ ಹೇಳಿದ್ರೆ ಅದನ್ನು ಹೌದು ನಾ ಹಿಂಗೆ ತಪ್ಪು ಇರ್ಬೋದನ, ಮುಂದೆ ಏನಾರ ನಾ ತಿದ್ಕೋಬೇಕು ಅನ್ನುವಂಥ ಬುದ್ಧಿ ಅವ್ರು ಯಾರೂ ಇಲ್ಲ ಈಗಿನ ಸಲ ಕಲಾವಿದರು. ಯಾಕೆ ಹಂಗೈತೆ ಅಂತಂದ್ರೆ ಈಗೆಲ್ಲ ಈ ಯೂಟ್ಯೂಬು ಅದು ಇದು ಅದ್ರೊಳಗೆಲ್ಲ ನೋಡ್ಲಿಕ್ಕೆ ಸಿಗ್ತದೆ, ಸಾಕಷ್ಟು ಸಿಗ್ತೈತೆ ಅವ್ರಿಗೆ. ಸಿಗೋದ್ರಿಂದ ನಾ ಇವ್ರಿಗೇನು ಕಡಿಮೆ ಇಲ್ಲ ಅನ್ನೋ ಒಂದು ಅದು ಅಹಂ ಬಂದ್ಬಿಡ್ತೈತಿ ಕಲಾವಿದರಿಗೆ. ಬರಲಿ, ಆದರೆ ಆ ಒಂದು ಮಟ್ಟಕ್ಕೆ ಅವರಿಗೆ ಅನುಭವ ಅಥವಾ ಆ ಮಟ್ಟಕ್ಕೆ ಇದನ್ನು ಬಂದಾಗ ಒಂದು ಆ ಕಲೆ ಬಗ್ಗೆ ಅನುಭವ ಬಂದಾಗ ಹಂಗಿರಲಿ ಅಲ್ಲಲ್ಲ. ಈಗ ನೀವೇನಂದ್ರಿ ವೇದಿಕೆ ಮೇಲೆ ತಪ್ಪುಗಳನ್ನು ಯಾಕೆ ಹೇಳಂಗಿಲ್ಲ ಅನ್ನೋದಕ್ಕೆ ಹೇಳಿದ್ರೆ ಅವ್ರು ಹಂಗ ನಮ್ಮ ತಪ್ಪುಗಳನ್ನ ಹೇಳಿದ್ರೆ ಅವ್ರಿಗೆ ಸಿಟ್ಟು ಬರ್ತೈತಿ ಅನ್ನುವಂಥ ಮಾತು ಪುರಸ್ಕಾರ ಮಾಡೋದಿಲ್ಲ ಅಂತ ನೀವು ಅಂದ್ರಲ್ಲ. ಹಿಂದೆ ಕಗಲುಗೊಂಬದ ಒಂದು ಉದಾಹರಣೆ ತಗೋಬಹುದು. ಅದನ್ನೇ ಯಾಕೆ ಒತ್ತು ಹೇಳ್ತೀವಿ ಅಂತಂದ್ರೆ, ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ನೀವೇನೇನು ತಪ್ಪು ಮಾಡಿರಂತ ಎಲ್ಲರದು ಹೇಳಿದ್ರು ಅವರು. ಅಲ್ಲಿ ಯಾರು ಎದುರು ವಾದಿಸಲಿಲ್ಲ, ಯಾರು ಎಸ್ ನಾವು ಮಾಡಿದ ತಪ್ಪೈತೆ ಅಂತ ಒಪ್ಕೊಂಡ್ರು ಬಿಟ್ರೋ ಗೊತ್ತಿಲ್ಲ, ಕೈ ಕಟ್ಟಿ ನಿಂತು ಕುಳಲಿ ಅಲ್ಲಪ್ಪ, ಸಣ್ಣ ಕಲಾವಿದ ಅಲ್ಲ. ಆಮೇಲೆ ಮಧುರಕಂಡಿ ಮಹಲಿಂಗಯ್ಯನವರು, ಬಸಲಿಂಗಯ್ಯನವ್ರದಲ್ಲ ತಬಲಾ ಮಾಲಿಂಗಯ್ಯ ಸ್ವಾಮಿಗಳು, ಮಧುರಕಂಡಿ ಮಾಲಿಂಗಯ್ಯ ಸ್ವಾಮಿಗಳು, ಅವರು ವಿದ್ಯೆ ಸಾಕಷ್ಟು. ಅಂಥವ್ರು ಕೈ ಕಟ್ಟಿ ನಿಂತು ಕೇಳಿದ್ರಲ್ಲ, ಮತ್ತು ಅಂಥ ಪಂಡಿತರ ಕೈ ಕಟ್ಕೊಂಡು ನಿಂತು ಕೇಳಿದ್ರು, ಯಾರು ಸಿಟ್ಟಿಗೆ ಬರಲಿಲ್ಲ. ಅಲ್ಲಿಗೆ ಸಿಟ್ಟಿಗೆ ಬರಲಾರ್ದವ್ರು ಇಲ್ಲಿ ಯಾಕೆ ಸಿಟ್ಟಿಗೆ ಬರ್ತಾರೆ? ಪಂಡಿತರಾದವರು ಯಾವತ್ತೂ ಕೇಳೋದಿಲ್ರಿ. ಯಾರು ಹೆಚ್ಚಿಗೆ ಯಾರಂತೆ ಅನುಭವ, ಹೆಚ್ಚಿಗೆ ಯಾರಂತೆ ಜ್ಞಾನ ಇರ್ತೈತಿ, ಆ ಮನುಷ್ಯ ವಾದ ಮಾಡಕ್ ಹೋಗೋದಿಲ್ಲ. ಒಂದು ಟೈಮ್ ಆ ಮನುಷ್ಯ ಹಿಂಗಾಗ್ತಾನಲ್ರಿ, ಅವನ ತಪ್ಪು ಇರದೇ ಇದ್ರೂ ಸಹಿತ ವಾದ ಮಾಡಕ್ ಹೋಗೋದಿಲ್ಲ. ಯಾರು ಅದ್ರ ಬಗ್ಗೆ ಜ್ಞಾನ ಇದ್ದಂತ ಈ ನಾವು ಏನು ಅಲ್ಪ ವಿದ್ಯಾ ಮಹಾಗರ್ವಿ ಅಂತೀವಲ್ಲ, ನಮ್ಮಂಥವ್ರನ್ನ ವಾದ ಮಾಡಕ್ ಹೋಗೋದು ಅದ್ರ ಬಗ್ಗೆ. ಅಲ್ಲಿ ಒಬ್ರು ವಾದ ಮಾಡಿಲ್ಲ ಅಂದ್ರೆ ಎಲ್ಲರೂ ಪಂಡಿತರ ಇದ್ರಲ್ಲ, ಅದು ಒಂದನ್ನ ಎಲ್ಲ ಕಡೆ ನಾವು ಉದಾಹರಣೆಗೆ ತಗೊಳಕ್ ಬರುದಿಲ್ಲ. ಯಾಕಾಗಲ್ಲ ಅಲ್ಲಲ್ರಿ. ಈಗ ಎಲ್ಲರೂ ಅಲ್ಲಿದ್ದವ್ರು ಎಲ್ಲರೂ ಬಂದಿರತಕ್ಕಂಥ ಪ್ರತಿಯೊಬ್ಬ ಕಲಾವಿದನಿಗೂ ವೇದಿಕೆ ಮೇಲೆ ನೀವು ಎಲ್ಲೆಲ್ಲಿ ತಪ್ಪಿದ್ರಿ, ನೀವು ಸರಿ ಇದ್ರಿ, ನೀವು ಸರಿಯಾಗಿ ತಾಳ ಬಾರಿಸಿದ್ರಿ, ನೀವು ಸರಿಯಾಗಿ ದಮಡಿ ಬಾರಿಸಿದ್ರಿ, ನೀವು ಸರಿಯಾಗಿ ತಬಲಾ ಬಾರಿಸಿದ್ರಿ, ಹಾರ್ಮೋನಿಯಂನವ್ರು ನೀವು ಸರಿಯಾಗಿ ಬಾರಿಸಿದ್ರಿ, ನೀವು ಹಾಡೋರು ತಪ್ಪು ಮಾಡಿದ್ರಿ, ನೀವು ಹಾಡೋರು ಸರಿ ಹಾಡಿದ್ರಿ, ಹಾರ್ಮೋನಿಯಂನವ್ರು ಯಾಕೆ ಅವರು ಬಾರಿಸಿದ್ದು ಬೇರೆ, ನೀವು ಹಾಡಿದ್ದು ಬೇರೆ, ಹಿಂಗೆ ಯಾಕಾತು ಅಂತ ವೇದಿಕೆ ಮೇಲೆ ಪ್ರತಿಯೊಂದು ತಂಡಕ್ಕೂ ಹೇಳಿದಾಗ
ಎಲ್ಲರೂ ಸರಿಯಾದ ರೀತಿಯಲ್ಲೇ ಸ್ವೀಕಾರ ಮಾಡಿದ್ರಲ್ಲ. ಅಲ್ಲ ಕಗಲ್ಗೊಂಬದೊಳಗೆ ಒಪ್ಪಿರ್ಬೋದ್ರಿ ನಾವು ಇಲ್ಲ ಅಲ್ಲಿ ಒಪ್ಪಿದವ್ರು ಇಲ್ಲಿ ಯಾಕೆ ಒಪ್ಪಲ್ಲ? ಅಲ್ಲ ಅದೇ ಹೇಳ್ತೀನಿ ಕೇಳಲ್ಲ, ಅಲ್ಲಿ ಒಪ್ಪಿದ್ರಲ್ಲ ಅವ್ರಿಗೇನೋ ಅದೊಂದು ಹೊಸಾದಿರ್ಬೋದು ಒಪ್ಕೊಂಡಾರ್ರಿ. ಇದನ್ನು ಆಗತ್ತಲ್ಲ. ಅಲ್ಲ ಇದು ಹೊಸಾದಲ್ಲಲ್ರಿ ಈಗ ಅವ್ರಿಗೆ, ಈಗ ಹೊಸಾದಲ್ಲ. ಈಗ ಮನುಷ್ಯ ಒಂದು ಕಡೆ ಏನೋ ಒಂದು ನಮಗೆ ಒಂದು ಏನೋ ಒಂದು ನೋವು ಅಥವಾ ಒಂದು ಹೊಸಾದ ಏನಾರು ಆಗೈತೆ ಅಂದ್ರೆ ಅದಕ್ಕೆ ತಕ್ಕಂಗೆ ತಯಾರಿ ಮಾಡ್ಕೊಂಡು ಬಂದಿರ್ತಾರೆ ಈಗ ಅವ್ರು. ಅವ್ರಿಗೆ ನಾವು ಏನು ಕೇಳಬೇಕು ಅಂತೇಳಿ ಅದಕ್ಕೆ ನಾವು ಅವ್ರಿಗೆ ಕೇಳಕ್ಕೆ ಹೋಗೋದಿಲ್ಲ. ತಪ್ಪಿದ್ದದನ್ನ ನಾವು ತಪ್ಪು ಅಂತ ಬರ್ದಿರ್ತೀವಿ ಅಲ್ಲಿ. ಅಲ್ಲ ತಪ್ಪು ಅಂತ ಬರ್ದಿರಿ ಹೇಳ್ತೀರ ಸ್ಟೇಜ್ ಮೇಲೆ ಹೇಳೋದಿಲ್ಲ. ಮತ್ತೆ ಹೇಳಂಗಿಲ್ಲ ಅಂತಂದ್ರೆ ತಪ್ಪು ಅವ್ರಿಗೆ ಗೊತ್ತಾಗೋದು ಯಾವಾಗ? ಅವ್ರು ಬೇಕಾದ್ರೆ ಕೇಳ್ಕೊಳ್ಳಿ, ನಮ್ದು ಏನು ತಪ್ಪಾಗಿತ್ತು ಅಂತ ಕೇಳ್ಕೊಳ್ಳಿ. ಅವ್ರು ಪ್ರತಿ ಯಾರಿಗೆ ಕೇಳ್ಬೇಕು ಅನ್ನೋದು ಐತಲ್ರಿ, ಯಾರಿಗೆ ನಮ್ದು ಏನು ತಪ್ಪಾಗೈತಿ ಹೇಳ್ರಿ ನಾವು ತಿದ್ಕೊಳ್ತೀವಿ ಅನ್ನುವಂಥ ಮನೋಭಾವ ಯಾರಿಗೈತಿ ಅವ್ರು ಬಂದು ಕೇಳ್ಬೋದು, ನಿರ್ಣಾಯಕರನ್ನ ಕೇಳ್ಬೋದು. ಅಲ್ಲಲ್ಲ ಒಂದು ನಿಮಿಷ ಸರ್, ಇಲ್ಲಿ ಏನು ವ್ಯತ್ಯಾಸ ಆಗತ್ತೆ ಅಂದ್ರೆ ಪ್ರತಿಯೊಬ್ಬನು ಹಾಡ್ತಾನ ಕೆಳಗಿಳಿದು ಹೋಗಿಬಿಡ್ತಾನ. ಅವರು ನಂದು ಬಹುಮಾನಕ್ಕೆ ಯಾಕೆ ಬರಲಿಲ್ಲ, ನಾನು ಯಾಕೆ ಕೆಳಗೆ ಬಿದ್ದೆ, ನಂದು ತಪ್ಪಾಗಿದ್ದು ಎಲ್ಲಿ ಅನ್ನೋದು ಅವನಿಗೆ ಗೊತ್ತಾಗಲ್ಲ. ಹೇಳಬೇಕಾದವ್ರು ಇವ್ರು ಹೇಳಂಗಿಲ್ಲ ಅಂದ್ರೆ ಅವ್ರ ತಪ್ಪನ್ನು ಅವ್ರಿಗೆ ಅರಿವು ಮೂಡ್ಸವ್ರು ಯಾರು? ಅಲ್ಲ ಸರಿ ಐತ್ರಿ, ಅದು ಸರಿ, ನೀವು ಹೇಳೋದು ಸರಿ. ಆದ್ರೆ ಅವ್ರಿಗೆ ಕೇಳೋ ಮನೋಭಾವ ಇಲ್ಲ. ಅಲ್ಲಲ್ಲ ಅವ್ರಿಗೆ ಕೇಳಿದ್ರೆ ಯಾಕೆ? ಯಾರ್ರಿ ಅವ್ರಿಗೆ ಕೇಳಿದ್ರೆ ಯಾಕೆ? ಎಲ್ಲರೂ ಕೇಳ್ಯಾರಲ್ಲ. ಒಬ್ಬರೇ ಒಬ್ಬ ತಂಡದವರು ಯಾವುದೇ ಕಲಾವಿದರು ಸುಮ್ಮನೆ ನಿಂತು ಕರೆಕ್ಟಾಗಿ ಕೇಳಿ ಹೌದು ಸರ್ ನಾವು ತಿದ್ದುಕೋತೀವಿ ಅಂತ ಅಂದು ಹೋದಂಥವ್ರು ಈ ಒಂದು ಈಗ ಹಿಂದೆ ನಾವು ತಪ್ಪು ಮಾಡಿವಿ ಅದನ್ನೇ ಮುಂದುವರ್ಸ್ಕೊಂಡು ಹೋಗೋಣ. ಅಲ್ಲ ತಪ್ಪು ಮಾಡ್ಕೊಂಡು ಹೋಗೋದನ್ನ ಮುಂದುವರ್ಸ್ಕೊಂಡು ಹೋಗೋದು ಬೇಡ ಅಂತ ಅನ್ನೋ ಸರಿ. ನೀವು ನಾವು ಅಲ್ಲಂತ ಈಗ ಹಿಂದಕ್ಕೆ ಈಗ ಅಂದ್ರೆ ನಾವು ಅವ್ರದ್ದು ಒಂದು ಹೊಸ ವರ್ಷ ಮಾಡಿದ್ರಲ್ಲ ಅದು ಸರಿನಾ? ಈಗೊಂದು ಸರಿ ನಮ್ಮ ಇಲ್ಲೆಲ್ಲೋ ಘಟ್ಟಪ್ರಭಾ ಶಾಸ್ತ್ರಿಗಳು ಯಾರೋ ಒಬ್ರು ಇದ್ರಿ, ಅವ್ರಿದ್ದಾಗೂ ಹಂಗೆ ಇತ್ತು. ಅದ ಅವ್ರೇನು ಬಹುಶಃ ತೀರ್ಕೊಂಡ್ರೆ ಅನಿಸ್ತೈತ್ರಿ. ಅವ್ರಿದ್ದಾಗೂ ಒಂದ್ಸರಿ ಹಂಗೆ ಮಾಡ್ತಿದ್ರು. ಅವ್ರು ತಪ್ಪಿದ್ರೆ ಇಲ್ಲೇ ತಪ್ಪಿನಿ ಅಂತ ಹೇಳ್ತಿದ್ರು. ಅದು ಎದಕ್ಕೆ ವಿಷಯ ಸಂಬಂಧಪಟ್ಟಂಗ್ರಿ, ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗ ಇಲ್ಲೇ ತಪ್ಪಿ ಅಂತ ಹೇಳ್ತಿದ್ರು. ಆಮೇಲೆ ಅವ್ರು ಕೇಳ್ತಿದ್ರು, ಇಲ್ಲ ನೀಗ ಈಗ ಈ ಅಭಂಗ್ ಟೇಕಾಕ್ ಹಾಡಿ ಇನ್ನು ಅದನ್ನ ಪದ ದಾದ್ರಾಕ್ ಹಾಡ, ಈಗ ನೀ ಒಂದು ರಾಗದೊಳಗೆ ಹಾಡಿ ನಾ ಹಿಂಗೆ ಹೇಳ್ತೀನಿ ಮತ್ತೊಂದು ರಾಗದೊಳಗೆ ಹಾಡ ಅಂತ ಹಿಂಗೆ ಅವ್ರು ಪರೀಕ್ಷೆ ತಗೊಳ್ತಿದ್ರು ಅವ್ರಿಗೆ. ಅದರಿಂದ ಕೆಲವಷ್ಟು ಜನರು ಕಲಾವಿದರಿಗೆ ಭಾಳ ನೋವಾಗಿ ಬಿಟ್ಬಿಟ್ರು. ಅವ್ರು ಹೇಳೋದು ತಪ್ಪೇನ್ರಿ? ಅಲ್ಲ ಒಂದು ನಿಮಿಷ, ಅವರು ಹೇಳಿದ್ದನ್ನ ಕೇಳಿ ಕಲಾವಿದರು ನೋವಾಗಿ ಬಿಟ್ರು ಅಂತ ಅಂದ್ರಿ. ಅವ್ರಿಗೆ ನೋವಾತು ಅಥವಾ ಅವ್ರು ಹೇಳಿದ ಮಟ್ಟಕ್ಕೆ ನಮಗೆ ತಿದ್ದುಕೊಳಕ್ ಆಗಿಲ್ಲಲ್ಲ ಅನ್ನೋ ಕಾರಣಕ್ಕೆ ಬಿಟ್ರು? ಅವು ಎರಡೂ ಗೊತ್ತಿಲ್ಲ ತಮಗೆ? ಇಲ್ಲ ಗೊತ್ತಲ್ರಿ, ಅವ್ರು ಹಂಗೆ ತಿಳ್ಕೊಳ್ಳಿಲ್ಲ. ನಾ ಹೇಳಿ ತಿಳ್ಕೊಂಡಿತ್ತು ಮನಸ್ಸಿನಾಗ ಸರ. ನಾನು ಏನ್ ತಿಳ್ಕೊಂಡಿದ್ದು ನನ್ನ ಮನಸ್ಸಿನಾಗ ಐತಿ. ನಾನು ಮನಸ್ಸಿನಾಗ ತಿಳ್ಕೊಂಡಿದ್ದು ನಿಮ್ಗೆ ಹೆಂಗ್ ಗೊತ್ತಾತು? ಅಲ್ಲ ಆಯ್ತ್ರಿ, ಅಂದ್ರೆ ಅವರು ಹಿಂಗೂ ಬಿಟ್ಟಿರ್ಬೋದಲ್ಲ. ಅವರು ಇಷ್ಟೆಲ್ಲ ತಪ್ಪುಗಳನ್ನ ಹಿಡಿದ್ರು ತಿದ್ದುಕೊಳಕ್ಕೆ ನಮ್ಮಿಂದ ಸಾಧ್ಯತೆ ಆಗಲಿಲ್ಲ. ನಮ್ಮಿಂದ ಸಾಧ್ಯತೆ ಆಗದೇ ಇರೋ ಕಾರಣಕ್ಕೆ ನಾವು ಬಿಡುನು ಅಂತ ಬಿಟ್ಟಿರ್ಬೋದೇ ವಿನಃ ಅವ್ರು ಹಿಡಿದನ್ನ ಮನಸ್ಸಿಗೆ ನೋವು ಮಾಡ್ಕೊಂಡು ಬಿಟ್ಟಾರ ಅಂತ ನೀವು ಯಾವ ರೀತಿ ಪರಿಗಣಿಸ್ತೀರಿ? ಅಲ್ಲ ನಾವು ಈಗ ಹೊರಗಡೆ ಕೇಳ್ತೇವೆ, ಸಾಕಷ್ಟು ಜನ ಮೇಳುಗಳನ್ನ ಕೇಳ್ತೇವೆ ನಾವು. ಯಾಕೆ ಏನಾದ ಸಮಸ್ಯೆ ಅಂತಂದಾಗ ಹೇಳ್ತಾ ಈಗ ನಾವು ಅಂದಾರ ಅನ್ನೋಕ್ಕಿಂತ ನಾವು ಸಾಕಷ್ಟು ಕಡೆ ಸ್ಪರ್ಧೆಗೆ ಹೋಗಿ ಬಂದೀವ್ರಿ. ನಾವು ಒಂದು 200-300 ಸ್ಪರ್ಧೆ ಮಾಡಿರ್ಬೋದು. 200-300 ಸ್ಪರ್ಧೆ ಒಳಗೂ ನಾವು ಅಲ್ಲಿ ಕೇಳ್ತೀವಿ. ಎಲ್ಲ ಮೇಳದವ್ರು ನಮ್ಗೆ ಸಿಗ್ತಿರ್ತಾರೆ. ಸಿಕ್ಕಾಗ ಅವ್ರ ತಲೆಯೊಳಗಿರುವಂಥ ಭಾವನೆನ ಬೇರೆ ರೀ. ಏನು ಭಾವನೆ ಅಂದ್ರೆ, ಅಲ್ಲ ಹೋದ ಸರಿ ಸ್ಪರ್ಧೆ ಒಳಗೂ ಈ ತಂಡಗಳ ನಂಬರ್ ಬಂದಿತ್ತು, ಈ ತಂಡಗಳ ವಿಜೇತರಾಗಿದ್ರು, ಮತ್ತು ಇದು ಸ್ಪರ್ಧೆ ಒಳಗೆ ಇವರ ವಿಜೇತರಾಕಾರಲ್ಲ, ಇಲ್ಲಿ ಒಳ ಒಪ್ಪಂದದವನು ಇವರು. ಎಸ್, ಅದ್ರ ಬಗ್ಗೆನೂ ಕೇಳೀನಿ ನಾನು ಅಂತ ಭಾಳ. ಆಮೇಲೆ ಒಳ ಒಪ್ಪಂದದ ಬಗ್ಗೆ ನೀವು ಒಪ್ತಿರೋ ಬಿಡ್ತಿರೋ? ಇಲ್ಲ, ಒಪ್ಪಲ್ಲ. ಒಳ ಒಪ್ಪಂದ ಒಪ್ಪಲ್ಲ. ಕೆಲವು ಕಡೆ ಒಳ ಒಪ್ಪಂದ ಆಗ್ತಾವು ಅಂತಕ್ಕಂಥ ಮಾತು ಐತಿ. ಅದ ಹೇಳ್ತೀನಿ, ನಾನೇ ಹೇಳ್ತೀನಿ ನಿಮಗೆ. ಇದ್ರ ಒಳ ಒಪ್ಪಂದ ಐತಿ ಅಂತ. ಒಳ ಒಪ್ಪಂದ ಅಂದ್ರೆ ಕಮಿಟಿ ಅಲ್ಲ, ನಾನು ಹೇಳ್ತಾ ಇರೋಲ್ಲ, ನಿರ್ಣಾಯಕರು ಮತ್ತು ಕಲಾವಿದರ ಮಧ್ಯದಲ್ಲಿ ಒಂದು ಒಪ್ಪಂದ ಆಗಿರ್ತೈತಿ. ಅದು ಕಮಿಟಿ ಅವ್ರ ಗಮನಕ್ಕೂ ಬಂದಿರಲ್ಲ ಅನ್ನುವಂಥ ವಿಚಾರ. ಹೌದ್ರ? ಅಂದ್ರೆ ತಪ್ಪು ಮಾಡಿರ್ತಕ್ಕಂಥವನಿಗೆ ಹೇಳಿದ್ರೆ ಅವನ್ ನೊಂದ್ಕೊಂತಾನ ಅನ್ನೋ ಒಂದು ಕಾರಣಕ್ಕಾಗಿ ಬಿಡ್ತಾ ಇದ್ದೀವಿ. ಹೌದಲ್ಲ? ಅಂದ್ರೆ ಈಗ ಸ್ಟೇಜ್ ಮೇಲ್ಗಡೆ ಯಾರ್ಯಾರು ಏನೇನು ತಪ್ಪು ಮಾಡಿದ್ರು ಅದು ಹೇಳಂಗಿಲ್ಲ. ನಾವು ಈಗ ಹೇಳಂಗಿಲ್ಲ ಅಂತ ನಾವು ಹೇಳಕತ್ತೀವಿ ಈಗ. ಇಲ್ಲ ಹೇಳ್ಸಿದ್ರೆ ನಡೀತೈತಿ ಅಂತ ಎಲ್ಲಾ ಕಲಾವಿದರ ಅಭಿಪ್ರಾಯ ಇದ್ರೆ ಹೇಳ್ಸೇ ಬಿಡ್ತೀವಿ ಅಲ್ಲಿ. ಇಲ್ಲ ಒಂದು ನಿಮಿಷ, ಎಲ್ಲಾ ಕಲಾವಿದರ ಅಭಿಪ್ರಾಯ ನಿಮಗೆ ಹೆಂಗ್ ಗೊತ್ತಾಗತ್ತ? ಅಲ್ಲಿ ಕೇಳೋಣಲ್ರಿ, ಅಲ್ಲಿ ವೇದಿಕೆಗೆ ಬಂದ್ಮೇಲೆ ಕೇಳೋಣ ಅಂತ ಕೇಳೋಣಂತೀರ? ಹಿಂಗೆ ಮಾಡೋರು ಇದ್ದೀವಿ, ನಿಮ್ದು ಎಲ್ಲರದ್ದು ಇದಕ್ಕೆ ಸಹಮತ ಐತೋ ಇಲ್ಲೋ, ಒಪ್ಪಿಗೆ ಐತೆ ಇಲ್ಲ ಅಂತ ಕೇಳೋಣ. ಒಪ್ಪಿಗೆ ಐತೆ ಅಂದ್ರೆ ಮಾಡಿಬಿಡೋಣಂತ್ರಿ. ಹೌದಲ್ಲ? ಮಾಡೋಣ್ರಿ. ಮತ್ತೆ ನಮ್ಮ ಊರಿನವ್ರದ್ದು ಒಂದು ಅವ್ರೊಂದು ಇದನ್ನ ಏನು ಹೇಳ್ತೇನೆ ನಿಮ್ಗೆ. ನಮ್ಮ ಊರವ್ರು ನಮ್ಗೆ ಸಲಹೆ ಏನಂದ್ರೆ, ನಮ್ಮ ಊರೊಳಗಿರುವಂಥ ಅಥವಾ ಜಾತ್ರೆ ಕಮಿಟಿ ಹಿರಿಯರ ಸಲಹೆ ಏನಂದ್ರೆ, ನಮ್ಮ ಊರಿನೊಳಗೆ ಸ್ವಲ್ಪ ನನಗೆ ಸ್ವಲ್ಪ ಭಜನೆ ಕಲಾವಿದ ನಾನು. ಹಾಗಾಗಿ ಅವ್ರೇನು ಹೇಳ್ತಾರಂದ್ರೆ, ನೀವು ನಿರ್ಣಾಯಕರಿಗೆ ಕರ್ಕೊಂಡು ಬರ್ರಿ, ನಿರ್ಣಾಯಕರನ್ನ ಕರ್ಕೊಂಡು ಬಂದಮೇಲೆ
ಅವರಿಗೆ ನಮ್ಮ ಕಮಿಟಿಯಿಂದಾಗಲಿ ನಮ್ಮ ಗ್ರಾಮಸ್ಥರಿಂದ ಆಗಲಿ ಯಾವುದೇ ಶಿಫಾರಸುಗಳಿಲ್ಲ. ನೀವು ಒಳ್ಳೆಯವ್ರು ಹಾಡೋರಿಗೆ ಕೊಟ್ಟರೂ ಸರಿ, ಒಳ್ಳೆ ರೀತಿಯಾಗಿ ಹಾಡದೇ ಇದ್ದವ್ರಿಗೆ ಕೊಟ್ಟರು ಸರಿ, ಯಾಕಂದ್ರೆ ನಿರ್ಣಾಯಕರು ನಾವಲ್ಲ, ನಾವು ಕಾರ್ಯಕ್ರಮದ ಆಯೋಜಕರು ಅಷ್ಟೇ. ಆದರೆ ನಮ್ಮ ವಿಜ್ಞಾಪನೆ ಏನಂದ್ರೆ ಒಳ್ಳೆಯವರಿಗೆ ಬಹುಮಾನ ಹೋಗಬೇಕು ಅಷ್ಟೇ. ಇನ್ನು ಅದು ಪ್ರಾಮಾಣಿಕತನದಿಂದ ಮಾಡೋದು ಬಿಡುವುದು ನಿಮಗೆ ಬಿಟ್ಟಿದ್ದು ಅಂತ ಹೇಳಿಬಿಡ್ತಾರೆ ಅವರು. ಹಂಗಾಗಿ ಮಾಡಿ ಬಿಟ್ಬಿಟ್ಟು ಇವಾಗ ಗುರುಗಳು ಒಂದು ಮಾತಂದ್ರು, ನಮ್ಮ ಅಭಿಪ್ರಾಯ ಏನಿತ್ತು ಅಂದ್ರೆ ಯಾವ ಕಲಾವಿದರು ತಪ್ಪು ಮಾಡ್ಯಾರ ಬಿಟ್ಟಾರ ಅನ್ನೋದ್ರ ಬಗ್ಗೆ ವೇದಿಕೆ ಮೇಲೆ ಹೇಳ್ರಿ. ಅದನ್ನು ನಿಮ್ಮ ಬರೀ ಪುಸ್ತಕದಲ್ಲಿ ಬರ್ಕೊಂಡು ಹೋಗಿದ್ದು ನಿಮಗೆ ಕಮಿಟಿಯವ್ರಿಗೆ ಗೊತ್ತಾಯ್ತು, ಹಾಡಿರ್ತಕ್ಕಂಥ ಕಲಾವಿದನಿಗೆ ಗೊತ್ತಾಗಲ್ಲ. ಆ ಒಂದು ಕಾರಣಕ್ಕಾಗಿ ನಾವೇನಂತೀವಿ ಅಂದ್ರೆ ವೇದಿಕೆ ಮೇಲೆ ಹೇಳ್ರಿ, ಅವ್ರು ಏನು ತಪ್ಪು ಮಾಡ್ಯಾರ ಅದನ್ನು ವೇದಿಕೆ ಮೇಲೆ ಹೇಳ್ರಿ ಅನ್ನೋದಕ್ಕೆ ಅವ್ರು ಏನಂತಾರೆ, ಇಲ್ಲ ಕಲಾವಿದರು ಬೇಜಾರು ಮಾಡ್ಕೊತಾರೆ, ಆ ಒಂದು ಕಾರಣಕ್ಕಾಗಿ ಹೇಳಂಗಿಲ್ಲ ಅಂದರು. ಅದಕ್ಕೊಂದು ಉದಾಹರಣೆಯಾಗಿ ನಾವು ಕಗಲಗೊಮ್ಮದಲ್ಲಿ ಪ್ರತಿಯೊಬ್ಬರಿಗೂ ಹೇಳಿದಾಗ ಎಲ್ಲರೂ ಸರಿಯಾದ ಕ್ರಮದಲ್ಲಿ ಸ್ವೀಕಾರ ಮಾಡಿದ್ರು, ಒಳ್ಳೆ ಹೃದಯದಿಂದನೇ ಸ್ವೀಕಾರ ಮಾಡಿದ್ರು, ಪ್ರತಿಯೊಬ್ಬರು ಒಪ್ಪಿದ್ರು ಅಂದಾಗ ಅವ್ರು ಏನಂದ್ರು, ಅದು ಒಂದನ್ನು ನಾವು ಎಲ್ಲ ಕಡೆ ಉದಾಹರಣೆಯಾಗಿ ತಗೊಳಕ್ಕಾಗಲ್ಲ. ಅದು ಯಾಕಂದ್ರೆ ಅಲ್ಲಿಯವ್ರ ಮನಸ್ಥಿತಿನೇ ಬೇರೆ, ಇಲ್ಲಿಯವ್ರ ಮನಸ್ಥಿತಿನೇ ಬೇರೆ ಅಂತಕ್ಕಂಥದ್ದು ಒಂದು ಹಾರಿಕೆಯ ಉತ್ತರ ಕೊಟ್ಟರು. ಇದನ್ನು ನಾನು ಹಾರಿಕೆಯ ಉತ್ತರ ಅಂತಲೇ ಯಾಕೆ ಪರಿಗಣಿಸ್ತೀನಿ ಅಂದ್ರೆ, ನಾವು ತಪ್ಪಾಗಿರೋದನ್ನು ಹೇಳ್ರಿ, ಆ ಒಂದು ಶಕ್ತಿ ನಿಮಗಿರುತ್ತೆ. ಯಾಕಂದ್ರೆ ಕಮಿಟಿಯವ್ರಿಗಿರುತ್ತೆ. ಕಮಿಟಿಯವರು ಹೇಳ್ತಾ ಇರೋದು ನಿಮ್ಮನ್ನು ಅಲ್ಲಗಳೆಯೋದಲ್ಲ, ಕಲಾವಿದರನ್ನ ಅಲ್ಲಗಳೀತಾ ಇಲ್ಲ, ತಪ್ಪುಗಳನ್ನು ತಿದ್ದುಪಡಿ ಮಾಡ್ಕೊಳ್ಳೋಕೊಂದು ಮಾರ್ಗದರ್ಶನ, ಒಂದು ಸಲಹೆ ಕೊಡ್ತಾರಂದ್ರೆ ನೀವೆಲ್ಲಿಂದ ಸಿಟ್ಟಾಗ್ತೀರಿ? ಸಿಟ್ಟಾಗೋರಾಗಿದ್ರೆ ನೀವು ಅಲ್ಲೇ ಆಗ್ತಿದ್ರಿ, ಇಲ್ಲಿ ಬಂದು ಯಾಕೆ ಆಗ್ತಿದ್ರಿ? ಆ ಒಂದು ಕಾರಣಕ್ಕೆ ನಾನು ಕಲಾವಿದರ ಪರವಾಗಿರ್ತಕ್ಕಂಥವನಿಂದ ಕಲಾವಿದರ ತಪ್ಪುಗಳನ್ನು ಹೇಳ್ರಿ, ಅವ್ರು ಮುಂದಿನ ಸಾರಿ ತಿದ್ದುಕೊಳ್ಳೋಕೊಂದು ಅವಕಾಶ ಆಗುತ್ತೆ ಅಂದದಕ್ಕೆ ಈಗ ಬಸ್ವಾಡ ಗ್ರಾಮ ಏನನ್ನತ್ತಂದ್ರೆ ಈ ಒಂದು ಪ್ರಶ್ನೆಯನ್ನು ಕಾರ್ಯಕ್ರಮ ಆರಂಭ ಆಗೋದಕ್ಕಿಂತ ಮುಂಚೆ ಕೇಳ್ತಾರೆ. ಲಾಟ್ ಮಾಡಿದ ತಕ್ಷಣ ಮೊದಲನೇ ಸಾರಿ ವೇದಿಕೆ ಮೇಲೆ ಕೇಳ್ತಕ್ಕಂಥ ಮೊದಲನೇ ಪ್ರಶ್ನೆ ಏನಪ್ಪ ಅಂದ್ರೆ, ನೀವು ಮಾಡಿರ್ತಕ್ಕಂಥ ತಪ್ಪುಗಳನ್ನು ಸರಿಗಳನ್ನು ವೇದಿಕೆ ಮೇಲೆ ಹೇಳಬೇಕೋ ಬ್ಯಾಡೋ ಅನ್ನೋದನ್ನ ಅಲ್ಲಿ ಕೇಳ್ತಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಮಾಡಿದ ತಪ್ಪು ಏನೈತಿ ಹೇಳ್ರಿ ಅಂದ್ರೆ ವೇದಿಕೆ ಮೇಲೆ ಹೇಳ್ತಾರೆ, ಇಲ್ಲ ಅಂದ್ರೆ ಹೇಳಂಗಿಲ್ಲ. ಅವ್ರು ಹಾಳಿನಲ್ಲೇ ಬರ್ಕೊಂತಾರ, ಹಂಗೆ ಮುಚ್ಚಿಟ್ಕೊಂಡಿರ್ತಾರೆ. ನೀವು ಕೇಳಿದ್ರೆ ತೋರಿಸ್ತೀವಿ ನಾವು. ಯಾವ ಮೇಳದವ್ರು ಕೇಳ್ತಾರೆ ನಮ್ದು ಏನು ತಪ್ಪಾಗೈತಿ ಹೇಳ್ರಿ ಅಂತಂದ್ರೆ ತೋರಿಸೋ ಅವಕಾಶ ಮಾಡಿಕೊಡ್ತೀವಿ ಅಂತಾರ. ತಪ್ಪುಗಳನ್ನು ಹೇಳ್ತಾರ, ನೋಡ್ತೀವಂದ್ರೆ ತೋರಿಸ್ತಾರ, ಹೇಳು ಅಂದ್ರೆ ಹೇಳ್ತಾರ. ಎಲ್ರಿಗೂ ಹೇಳ್ಬೋದು ಅಂದ್ರೆ ಎಲ್ರೂ ಅಭಿಪ್ರಾಯ ನಮ್ಮ ತಪ್ಪುಗಳನ್ನು ನಮಗೆ ಹೇಳ್ರಿ ಅಂತ ಅನ್ನುವಂಥದ್ದೇ ಆಯ್ತು ಅಂತಂದ್ರೆ ಪ್ರತಿಯೊಬ್ಬರಿಗೂ ಅವ್ರವ್ರ ತಪ್ಪುಗಳನ್ನು ಅಂದ್ರೆ ಪ್ರತಿಯೊಬ್ಬರಿಗೂ ಹೇಳ್ತೀವಿ ಅಂತಾರೆ. ವೇದಿಕೆ ಮೇಲೆ ಬರ್ತಾ ಇದ್ದಂಗೆ ಮೊದಲನೇ ಪ್ರಶ್ನೆ ತಮ್ಮ ಗಮನದಲ್ಲಿರಲಿ, ನಿಮ್ಮ ತಪ್ಪುಗಳನ್ನು ನಿಮಗೆ ಹೇಳಬೇಕೋ ಬ್ಯಾಡವೋ ಅಂತಕ್ಕಂಥದ್ದು ಕಮಿಟಿಯವರ ಪ್ರಶ್ನೆ. ಅದಕ್ಕೆ ತಮ್ಮ ಉತ್ತರ ಹೇಳ್ರಿ ಅಂದ್ರೆ ಎಸ್ ಹೇಳ್ತಾರೆ, ಇಲ್ಲ ಅಂದ್ರೆ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇಲ್ಲಿಗೆ ಭಾಗ 4 ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತು ಭಾಗ 5 ಮತ್ತೆ ಮುಂದುವರಿಸ್ತೀನಿ. ನಮಸ್ಕಾರ.